ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ನಾವಿವತ್ತು ನನ್ನ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್ ಕೇದಾರ್ನಾಥಿಗೆ ಹೊರಟಿದ್ದೀವಿ. ಸೊ ಲಾಸ್ಟ್ ನೈಟ್ ನಾವು ಶಿವಾಲಿಕ್ ವ್ಯಾಲಿ ಹೋಟೆಲ್ ಸೀತಾಪುರಲ್ಲಿ ಸ್ಟೇ ಮಾಡಿದ್ವಿ. ಸೊ ಬೇಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಿಮಾಲಯನ್ ಹೆಲಿ ಸರ್ವಿಸ್ ಸೇರಿಸಿ ಹೆಲಿಪ್ಯಾಡ್ ಹತ್ರ ಬಂದ್ವಿ. ಅದು ಬಂದು 6 ಕಿಲೋಮೀಟರ್ ಆಗುತ್ತೆ ನಮ್ಮ ಸ್ಟೇಯಿಂಗಿಂದ ಈ ಜಾಗಕ್ಕೆ. ಇಲ್ಲಿ ನಾವು 3-4 ಅವರ್ ವೆಯ್ಟ್ ಮಾಡಾದ್ಮೇಲೆ ನಮ್ಮ ಹೆಸರು ಕೂಗಿದ್ರು. ಹಾಗೆ ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೆ. ಅಬೋವ್ 80 kg ಇದ್ದರೆ ಪ್ರತಿ ಎಕ್ಸ್ಟ್ರಾ 1 kgಗೆ 150 ರೂಪಿ ಎಕ್ಸ್ಟ್ರಾ ಪೇ ಮಾಡಬೇಕು. ನಮ್ಮದು ಆ್ಯಕ್ಚುಲಿ ಚಾಪರ್ ಹೋಗೋದು ಪ್ಲ್ಯಾನ್ ಇರಲಿಲ್ಲ, ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಬಿತ್ತು. ಆದರೆ ನೀವು ಚಾಪರ್ನ ಆನ್ಲೈನಲ್ಲೇ ಪ್ರೀವಿಯಸ್ಲಿ ಬುಕ್ ಮಾಡಿದ್ರಿ ಅಂದರೆ ನಿಮಗೆ ಗೌರ್ಮೆಂಟ್ ಪ್ರೈಸಲ್ಲಿ ಹೋಗಿ ಬರ್ಬೋದು. ನಿಮಗೆ ಇಬ್ಬರಿಂದ ಒಂದು ಸೈಡ್ ಹೋಗೋದಕ್ಕೆ 7500 ಕಾಸ್ಟ್ ಬೀಳ್ಬೋದು. ಆನ್ಲೈನ್ ಬುಕ್ಕಿಂಗಿಗೆ ರಿಜಿಸ್ಟ್ರೇಷನ್ ಬಂದು ನಿಮಗೆ 3 AM ಇಂದ 5 AM ಓಪನ್ ಇರುತ್ತೆ. ಸೊ ಆವಾಗ ನೀವು ಬುಕ್ ಮಾಡ್ಕೋಬೋದು. ಇಲ್ಲಿಂದ ನಾವು 1 ಕಿಲೋಮೀಟರ್ ಇನ್ಸೈಡ್ ಹೋದ್ವಿ ಅಂದರೆ ನಮಗೆ ಕೇದಾರ್ನಾಥ್ ಟೆಂಪಲ್ ಸಿಗುತ್ತಾ. ಫೈನಲಿ ನನ್ನ ಡ್ರೀಮ್ ಡೆಸ್ಟಿನೇಷನ್ ನೋಡಿಬಿಟ್ಟು ತುಂಬ ಖುಷಿಯಾಗಿತ್ತು. ಕಣ್ಣು ತುಂಬ ಅಂದಂಗೆ ಆಗಿತ್ತು ನನಗೆ. ಒಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ ಕೇದಾರ್ನಾಥ್ ಟೆಂಪಲ್ ಕೂಡ ಒಂದಾಗಿದೆ ಅಂತ ಹೇಳ್ತಾರೆ. ಕೇದಾರ್ನಾಥ್ ದೇವಾಲಯದ ಹಿಸ್ಟ್ರಿ ಏನಪ್ಪ ಅಂದರೆ, ಪಾಂಡವರು ಬಂದು ಕುರುಕ್ಷೇತ್ರ ಯುದ್ಧ ಎಲ್ಲ ಮಾಡಿ ಮುಗಿಸಿದ ಮೇಲೆ ಕ್ಷಮೆ ಕೇಳೋದಕ್ಕೋಸ್ಕರ ಅಂತ ಶಿವನನ್ನು ಹುಡ್ಕೊಂಡು ಬರ್ತಾರಂತ. ಆಗ ಶಿವನು ನಂದಿಯ ರೂಪವನ್ನು ಪಡೆದುಕೊಂಡು ಭೂಮಿಯ ಒಳಗೆ ಅವಿತುಕೊಳ್ತಾ ಇರ್ತಾರಂತ. ಅದನ್ನು ಭೀಮನು ಕಂಡುಹಿಡಿಯೋದ್ರಿಂದ ಆ ನಂದಿಯ 5 ಭಾಗವು ಪಂಚಕೇದಾರಾಗಿ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಕೇದಾರ್ನಾಥ್ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿದೆ. ಹಾಗೆ ಈ ದೇವಾಲಯವನ್ನು ಶ್ರೀ ಶಂಕರಾಚಾರ್ಯ ಅವರು 8ನೇ ಶತಮಾನದಲ್ಲಿ ಪೂರ್ಣಗೊಳಿಸಿದ್ರಂತ. ಹಾಗೆ ಕೇದಾರ್ನಾಥ್ ಯಾತ್ರೆಗೆ ಬಂದವರು ಪ್ರತಿಯೊಬ್ಬರೂ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾಲಭೈರವ ಟೆಂಪಲ್ ಇದೆ, ಅದಕ್ಕೆ ವಿಸಿಟ್ ಮಾಡೇ ಮಾಡ್ತಾರೆ. ಅದು ಕೇದಾರ್ನಾಥ್ ಟೆಂಪಲ್ಗೆ ರಕ್ಷಾ ಕವಚ ಆಗಿ ಕಾಪಾಡುತ್ತಾ ಇದೆ ಅಂತ ಹೇಳ್ತಾರೆ.
ಹಾಗೆ ನಾವು ತುಂಬ ಫೇಮಸ್ ಆಗಿರೋವಂಥ ಭೀಮಶಿಲಾ ಕಲ್ಲನ್ನು ನೋಡೋಣ ಅಂತ ಬಂದ್ವಿ. ಈ ಕಲ್ಲು ಬೇರೆ ಯಾವುದೂ ಅಲ್ಲ, ಅದೇ 2013 ಫ್ಲಡ್ ಎಲ್ಲ ಆದಾಗ ಕೇದಾರ್ನಾಥ್ ಟೆಂಪಲನ್ನು ಕಾಪಾಡಿದ್ದು ಇದೇ ಕಲ್ಲು ಅಂತ ಹೇಳಲಾಗುತ್ತೆ. ಅಲ್ಲೇ ಹತ್ತಿರದಲ್ಲಿ ನಿಮಗೆ ಶಂಕರಾಚಾರ್ಯರ ಮೂರ್ತಿ ಇರುವಂಥ ಜಾಗ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಆಶೀರ್ವಾದ ಪಡೆದುಕೊಂಡು ಬಂದ್ವಿ. ಸೊ ಹಾಗೆ ನಾವು ಮೇನ್ ಟೆಂಪಲ್ ಕಡೆ ಬಂದ್ವಿ. ಬರ್ತಾ ಅಲ್ಲಿ ನಮಗೆ ಭಂಡಾರಲ್ಲಿ ಪ್ರಸಾದ ಕೊಡ್ತಿದ್ರು. ಸೊ ಅದನ್ನು ನಾವು ಇಸ್ಕೊಂಡು ತಿಂತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಪ್ರಸಾದ. ಸೊ ನಾವು ಹೋದಾಗ ರಶ್ ಅಷ್ಟು ಇರಲಿಲ್ಲ, ಕ್ಯೂ ಇರಲಿಲ್ಲ. ಸೊ ನಾವು ಬೇಗ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ವಿ. ಕೇದಾರ್ನಾಥ್ ಟೆಂಪಲ್ ರೈಟ್ ಸೈಡಲ್ಲಿ ಪಿಂಕ್ ಸಿಟಿ ಅಂತ ಬರುತ್ತೆ 500 ಮೀಟರ್ ಒಳಗೆ. ಸೊ ಅಲ್ಲೇ ನಾವು ರೂಮ್ ಮಾಡ್ಕೊಂಡಿದ್ವಿ. ಅಲ್ಲೇ ನಮಗೆ ಫುಡ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿ ಕೇದಾರ್ನಾಥ್ ಟೆಂಪಲ್ ಹತ್ರ ನಿಮಗೆಲ್ಲ ರೂಮ್ಸ್ ಕಾಸ್ಟ್ಲಿನೇ ಇರುತ್ತೆ. ನಮಗೆ ಪರ್ ಹೆಡ್ 3800 ಬಿತ್ತು. ನಾವು 4 ಮೆಂಬರ್ಸ್ ಒಂದು ರೂಮಲ್ಲಿ ಶೇರಿಂಗ್ ಮಾಡ್ಕೊಂಡಿದ್ವಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನಮಗೆ ರೂಮಲ್ಲಿ ಹೀಟರ್ ಕೊಟ್ಟಿದ್ದರು. ಸೊ ನಾವು ಕಂಫರ್ಟಬಲಾಗಿ ಮಲ್ಕೊಂಡ್ವಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡು ಮಾರ್ನಿಂಗ್ 2:30ಗೆ ಎದ್ದೊಳ್ಳೋಣ, ಇನ್ನೊಂದು ಸತಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಾರ್ನಿಂಗ್ ಹೋಗೋ ಅಷ್ಟರಲ್ಲಿ ಫುಲ್ಲು ರಶ್ ಆಗಿತ್ತು, ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಆಮೇಲೆ ಸಿಕ್ಕಾಬಟ್ಟೆ ಚಳಿ ಕೂಡ ಇತ್ತು. ನಾವು ಡೆಕತ್ಲಾನಿಂದ ಹೀಟ್ ಪ್ಯಾಡ್ ತೊಗೊಂಡೋಗಿದ್ವಿ. ಅದು ನಮಗೆ ತುಂಬ ಹೆಲ್ಪ್ ಆಯಿತು ಅಂತ ಅನಿಸ್ತು. ನೀವು ಕೂಡ ಕ್ಯೂ ಅಲ್ಲಿ ನಿಂತಾಗ ಸಾಕ್ಸ್ ವೇರ್ ಮಾಡಿ ಹೀಟ್ ಪ್ಯಾಡ್ ಎಲ್ಲ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಫೈನಲಿ 3 ಅವರ್ ನಾವು ಕ್ಯೂ ಅಲ್ಲೆಲ್ಲ ವೆಯ್ಟ್ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ನಮಗೆ ತುಂಬ ಚೆನ್ನಾಗಿ ದರ್ಶನ ಸಿಕ್ತು ದೇವರಿಂದು. ತುಂಬ ಖುಷಿಯಾಗಿತ್ತು ಮನಸ್ಸಿಗೆ. ನನಗಂತೂ ಈ ಜಾಗ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಹೋಗಲೇಬೇಕಿತ್ತು. ಸೊ ನಾವು ಕೆಳಗಡೆ ಪ್ರಯಾಣ ಬೆಳೆಸಿದ್ವಿ. ಆದರೆ ನಂಗೆ ತುಂಬ ಬೇಜಾರಾಗಿದ್ದ ಪಾರ್ಟ್ ಏನಪ್ಪ ಅಂದರೆ ಅಲ್ಲಿಯ ಕುದುರೆಗಳು ತುಂಬ ಹಿಂಸೆ ಅನುಭವಿಸ್ತಿದ್ವು. ತುಂಬ ಆ್ಯನಿಮಲ್ ಅಬ್ಯೂಸ್ ನಡೀತಿತ್ತು. ಯಾರೂ ಕೂಡ ಪೋನಿಯಲ್ಲಿ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನೀವು ಚಾಪರಲ್ಲಿ ಹೋಗಿ, ಇಲ್ಲ ಅಂದರೆ ಟ್ರೆಕ್ಕಿಂಗ್ ಮಾಡಿ. ಇಲ್ಲಿ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ದೇವರಲ್ಲಿ ಕೇಳ್ಕೊತೀನಿ. ಸೊ ಫೈನಲಿ ನಾವು ಗೌರಿಕೊಂಡ್ ರೀಚ್ ಆದ್ವಿ. ಜೈ ಶ್ರೀ ಕೇದಾರ್ನಾಥ್.